ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಇರಾನ್ ಇರಾಕ್ ಯುದ್ಧ ಮತ್ತೆ 2 ದಿನದಿಂದ ಆರಂಭ ಆಗ್ಯದ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ನಿಜವಾಗಿ ಇದು ಆತಂಕಕಾರಿ ವಿಷಯ. ಆದರೂ ಅಮೇರಿಕೆಗೆ ತನ್ನ ಆರ್ಥಿಕತೆಯನ್ನು ಎತ್ತಿಡಿಯೋ ಸಲುವಾಗಿ ಇದು ಅನಿವಾರ್ಯನೋ ಅನ್ನೋಂಗೆ ಮಾಡ್ತಾಯಿದೆ. ಜಗದ ಆರ್ಥಿಕತೆ ಹಾಳಾಗೋದಲ್ಲ ಪಾಪ ಅವ್ರಿಗೆ, ಅಮೇರಿಕನ್ಸ್ಗೆ ಏನಾಗೋದಿದೆ. ಆದರೆ ಈ ಯುದ್ಧ ನಡೆದಿದ್ದು ಮಾತ್ರ ಭಾರತಕ್ಕೆ ಭಾಳ ಹೊಡೆತ ಕೊಡಲಿಕ್ಕೆ ಅನ್ನೋದರಲ್ಲಿ 2 ಅಭಿಪ್ರಾಯ ಇಲ್ಲ. ಯಾಕಂದರೆ ಭಾರತದಿಂದ ಇವತ್ತು ಮೊದಲು 27 ದೇಶಗಳಿಂದ ಆಯಿಲ್ ತರಿಸ್ಕೊಳ್ತಾ ಇತ್ತು, ಇವತ್ತು 43 ದೇಶಗಳಿಂದ ಇಸ್ಕೊಳ್ತಾ ಇದೆ. ಅದು ಬೇರೆ ಬೇರೆ ದೇಶಗಳಿಂದ, ದೂರದ ದೇಶಗಳು. ವೆನೆಜುಲಾ ಅಂತ ಇವತ್ತು ನಿಮಗೆ ಗೊತ್ತದ, ಪೂರ್ತಿ ಅಮೇರಿಕ ಅಂಡರ್ದಲ್ಲೇ ಅದು. ಅಲ್ಲಿ ನೀರು ಬರಬೇಕಾದ್ರೆ 66 ದಿನಗಳು ಬೇಕು ಅನ್ನುವಂಥ ವಿಮಾನ, ಇದು ನಮ್ಮ ಹಡಗಿನ ಮೂಲಕ, ಶಿಪ್ ಮೂಲಕ 66 ದಿನಗಳವರೆಗೆ ಜಗ್ಗುವಂಥದ್ದು. ಅದ್ರ ಜೊತೆಗೆ ಖರ್ಚು ಹೆಚ್ಚಾಗ್ತದೆ, ಆಯಿಲು ತುಟ್ಟ್ಯದ ಅನ್ನುವಂಥದ್ದು. ಈ ಎಲ್ಲ ಸರಳವಾಗಿದ್ದಂಥ ವಿಷಯ. ಇವತ್ತಂತೂ ಅವ್ರ ಯುದ್ಧ ನಿಲ್ಲಿಸಲಿಕ್ಕಿಲ್ಲ. ನಾವು ಇರಾನ್ ನಿಲ್ಲಿಸ್ತದಪ್ಪ, ಅಮೇರಿಕ ನಿಲ್ಲಿಸ್ತದಂತಿಲ್ಲ. ಈಗ ಅಮೇರಿಕಾಗೂ ಅದರ ಅವಶ್ಯಕತೆ ಇಲ್ಲ. ಅದು ಹೊರ್ಮುಜ್ ತನ್ನ ಅಲ್ಲಿ ತೆಗೆದುಕೊಳ್ಳೇಬೇಕು ಅನ್ನುವಂಥ ಹಳ್ಳಿಗೆ ಬಿದ್ದದ. ಜೊತೆಗೆ ಅಮೇರಿಕ ಈ ಒಂದು ಯುರೇನಿಯಂ, ಶ್ರೀಮಂತ ಯುರೇನಿಯಂ ಅಥವಾ ಸಮೃದ್ಧ ಯುರೇನಿಯಂ ನಮಗೆ ಬೇಕಪ್ಪ ನಿಮ್ಮ ಯುರೇನಿಯಂ ಅಂತೇಳಿ ಬೇಡ್ತಾ ಇದೆ. ಹೊರ್ಮುಜ್ ಓಪನ್ ಮಾಡೋದು ಬೇಡ್ತಾ ಇದೆ. ಇವೆರಡೂ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇರಾನ್, ಅದು ನಾವು ಏನು ಹೇಳ್ತಾ ಇದ್ದೆ, ಇಲ್ಲ ನಮಗಿಲ್ಲಿ ಹೊರ್ಮುಜ್ ನಾವು ಯಾಕೆ ಕಟ್ಟಿದ್ದೀವಿ ಅಂತಂದ್ರೆ ನಮಗಿಲ್ಲಿ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಒಂದು 2ನೇದು ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ, ಇದು ಬಿಡ್ತಾ ಇಲ್ಲ ಅನ್ನುವಂಥದ್ದು. 3ನೇದಾಗಿ ನಮ್ಮದು ಸಮೃದ್ಧ ಯುರೇನಿಯಂ ಕೇಳ್ತಾ ಇದ್ದಾರೆ, ನಮ್ಮ ಸಾರ್ವಭೌಮತ್ವಕ್ಕೆ ಪೆಟ್ಟು ಬೀಳ್ತದೆ ಇದು. ಹೀಗಾಗಿ ನಾವು ಕೊಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಎನಿ ಕಾಸ್ಟ್ ಅದು ತೊಗೊಂಡೇ ಹೋಗ್ಬೇಕು ಅನ್ನುವಂಥ ಒಂದು ಜಿದ್ದಿಗೆ ಬಿದ್ದಿದ್ದು ನಮ್ಮ ಈ ಟ್ರಂಪ್. ಆ ಜಿದ್ದಿಗೆ ಬಿದ್ದಿದ್ದರಿಂದಾಗಿ ಯುದ್ಧ ಮತ್ತೆ ಕಂಟಿನ್ಯೂ ಆಗ್ಯದ. ಅದರಲ್ಲೂ ವಿಶೇಷವಾಗಿ ಅಬ್ಬಾಸ್ ನಗರದ ಮೇಲೆ ದಾಳಿ ಮಾಡ್ಯದ ತನ್ನ ಸ್ವರಕ್ಷಣೆಗಾಗಿ ಅಂತ ತಿಳ್ಕೊಂಡು. ಅಮೇರಿಕ ದಾಳಿ ಮಾಡಿದಕ್ಕೆ ಮತ್ತು ಪ್ರತಿ ದಾಳಿನೂ IRGC ಅಂದ್ರೆ ಈ ಏನಪ್ಪ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ ಏನು ಮಾಡಿದಾರಪ್ಪ ಅಂದ್ರೆ, ಇಲ್ಲ ನಮ್ಮ ರಕ್ಷಣೆ ನಾವು ಮಾಡ್ತಾಯಿದ್ದೀವಿ, ದಾಳಿ ಮಾಡಿದ್ರು ಅವರು, ಮತ್ತು ಮರು ದಾಳಿ ಮಾಡಿದ್ರು, ಮತ್ತು ಶುರುವಾಗಿಬಿಟ್ಟದೆ ಇದು ಒಂದಕ್ಕೊಂದು. ಸಹಜವಾಗಿ ಇದೇ ಸಂದರ್ಭನ ಒತ್ತು ಮಾಡಿಕೊಂಡು ಇಸ್ರೇಲು ಸಹಿತ ಈ ಯುದ್ಧ ಆರ್ದಂಗೆ ನೋಡ್ಕೊಂಡಿರ್ತದೆ. ಯಾಕಂದ್ರೆ ಅದರ ಸ್ವಹಿತಾಸಕ್ತಿ ಅದ. ಅಮೇರಿಕ ತನ್ನನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು, ಜೊತೆಗೆ ಮಧ್ಯ ಏಷ್ಯಾದ ಲಾಭವನ್ನು ತಾನು ಮಾಡ್ಕೊಳ್ಬೇಕು ಅನ್ನುವಂಥದ್ದು, ತಾನು ಪವರ್ಫುಲ್ ಆಗಬೇಕು ಅನ್ನುವಂಥದ್ದು. ಅಂದರೆ ಅಮೇರಿಕ ನಿಲ್ತಾನಂದ್ರೆ ಯುದ್ಧಕ್ಕೆ ನಿಲ್ಲಿಸ್ತಾ ಇಲ್ಲ. ಅಮೇರಿಕೆಯಲ್ಲೇ ಯಹೂದ್ಯರು ಸಹಿತ ಈ ಯುದ್ಧ ನಡಿಬೇಕು, ಮತ್ತು ಮಧ್ಯ ಏಷ್ಯಾದಲ್ಲೇ ಈ ನಮ್ಮ ಇಸ್ರೇಲದ ಡಾಮಿನೆನ್ಸ್ ಉಳಿಬೇಕು ಅನ್ನೋದು ಅವ್ರದ್ದೆಲ್ಲ ಬೇಡಿಕೆ ಆಗಿಬಿಟ್ಟದ. ಅದ್ರ ಸಲುವಾಗಿ ಅವ್ರ ಯುದ್ಧ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ವೇಳೆ ಅಮೇರಿಕ ನಿಲ್ಲಿಸಿದ್ರು ಮುಂದುವರಿಸುವಂಥದ್ದು. ಮತ್ತು ಇವತ್ತು ಟ್ರಂಪ್ ಅವ್ರಿಗೆ ಯಾವ ಪರಿಸ್ಥಿತಿ ಆಗಿತ್ತು ಅಂದ್ರೆ, ಇರಾನನ್ನು ಬಗ್ಗಿಸಲೇಬೇಕು, ಎಲ್ಲಾದ್ರೂ ನನ್ನ ಹೆಸರು ಉಳಿಯೋದಿಲ್ಲ. ಆಲ್ರೆಡಿ 66% ಅಮೇರಿಕನ್ಸ ಟ್ರಂಪ್ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ. ಯುದ್ಧ ಬೇಡಪ್ಪ ನಮಗೆ, ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅನೇಕ ವಿಷಯಗಳನ್ನು ಕಳ್ಕೊಂಡೋದು. ಮಧ್ಯದಲ್ಲಿದ್ದಂಥ ಯುರೋಪದ ಸಹವಾಸ ಕಡಿಮೆ ಆಗದೆ, ಯುರೋಪಿಯನ್ ಯೂನಿಯನ್ ಇದನ್ನು ದೂರ ಆಗಿಬಿಟ್ಟದ. ಮುಂದೆ ಅದೇ ಕಾಲಕ್ಕೆ ನ್ಯಾಟೋ ಅದು ದೂರ ಸರಿದದ, ನಮಗೆ ಸಹಾಯ ಇಲ್ಲ ಅಂತೇಳಿ. ಮತ್ತು ಚೈನಾ ಅದೇ ಕಾಲಕ್ಕೆ ರಷ್ಯಾ ವಿರೋಧ ನಿಂತಿದ್ದಾವ. ಹೀಗಾಗಿ ಮಾರ್ಕೆಟಲ್ಲಿ ಡೌನ್ ಆಗ್ಯದ. ಚೈನಾಕ್ಕೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಸಹಿತ ಅಮೇರಿಕ ಒಂದು ರೀತಿಯಿಂದ ಅಲ್ಲಿ ಏನು ಮಾತುಕತೆ ಆಗಲಿಲ್ಲ. ಈಗ ಚೈನಾವನ್ನು ಕಂಟ್ರೋಲ್ ಮಾಡಬೇಕಾಗಿದೆ ಅವರು. ಈಗ ಹೆಂಗೋ ಚೈನಾ ಈ ಆಯಿಲನ್ನು ಮತ್ತು ಗ್ಯಾಸನ್ನು ಇರಾನ್ ತರಿಸ್ಕೊಳ್ತಾ ಇದೆ, ಆ ಮಾತು ಬೇರೆ. ಆದರೆ ಏನಿದ್ರು ಈ ನಮ್ಮಲ್ಲಿ ಅಂತಾರಲ್ಲ ಕದ್ದು ಅಥವಾ ತುಡುಗ ಬಡಗ ಒಯ್ಯುವಂಥದ್ದು ಓಪನ್ ಆಗಿಲ್ಲ. ಇದು ಪರಿಸ್ಥಿತಿ, ಅದನ್ನು ತಡಿಬೇಕು. ಹೇಗಾದ್ರೂ ಮಾಡಿ ಚೈನಾವನ್ನು ಕಂಟ್ರೋಲ್ ತರಬೇಕು ಅನ್ನೋಂಥ ವಿಚಾರಕ್ಕೆ ಬಿದ್ದಂಥ ಟ್ರಂಪ್ ಅವರು ಈಗ ದಾಳಿಗೆ ಮತ್ತೆ ಶುರು ಮಾಡಿದ್ದಾರೆ. ಪ್ರತಿ ದಾಳಿ ಇವರು ಇರಾನಿಯನ್ನು ಶುರು ಮಾಡಿದ್ದಾರೆ. ಹೇಗಾದರೂ ಮಾಡಿ ಮಧ್ಯ ಏಷ್ಯಾ, ಅದರಲ್ಲೂ ಏನು ಕೊಲ್ಲಿ ರಾಷ್ಟ್ರಗಳಿದ್ದಾವೆ ಅದ್ರ ಮೇಲೆ ಕಬ್ಜಾ ಮತ್ತೆ ತಗೋಬೇಕು ಅಂತ. ಈಗಾಗಲೇ 13 ರಾಷ್ಟ್ರಗಳಲ್ಲಿ, ಆ ರಾಷ್ಟ್ರಗಳಿದ್ದಂಥ 13 ಸ್ಥಾನಗಳು ನಮ್ಮ ಅಮೇರಿಕೆಯ ನೌಕಾನೆಲೆಗಳು, ಯುದ್ಧದ ನೆಲೆಗಳನ್ನು ನಾಶ ಮಾಡಿ ಹೋಗ್ಬಿಟ್ಟಲ್ಲ ಇರಾನ್ ತನ್ನ ದಾಳಿ ಮೂಲಕ.
ಹೀಗಾಗಿ ಮತ್ತು ಮರಳಿ ಅಲ್ಲಿ ಗೆಳೆತನ ಆಗ್ತಾ ಇಲ್ಲ, ದೂರ ಸರಿತಾ ಇದ್ದಾರೆ. ಇರಾನ್ ಅದಪ್ಪ ಎಲ್ಲ ಹಿಂದೆ, ರಷ್ಯಾ ಅದ, ಚೀನದ ಅಂತೇಳಿ. ಅದಕ್ಕಾಗಿ ಇವತ್ತು ಅಟ್ಲೀಸ್ಟ್ ಅಮೆರಿಕನ್ ಮುಂದೆ ಆದರೂ ಸಹಿತ ನಾನು ಒಬ್ಬ ಶೂರಪ್ಪ, ನಾವು ಶೂರ್ ಇದ್ದೀವಿ ಅನ್ನೂ ತೋರಿಸೋದಕ್ಕಾಗಿಯೋ, ಅಥವಾ ಈಗ ಆಲ್ರೆಡಿ ಎಲ್ಲಾದರೂ ಹೋಗಿ ಇವು ಹಡಗುಗಳು, ಯುದ್ಧ ನೌಕೆಗಳು ಎಲ್ಲಾದ್ರೂ ನಿಂತಾವ, ಅಲ್ಲಿ ನಿಲ್ಲಂದು ನಿಲ್ಲಿಸಿಬಿಟ್ಟಿದ್ದಾರೋ. ಒಟ್ಟಾರೆಯಾಗಿ ಈ ಶಾಂತಿ ಮಾತುಕತೆಯಲ್ಲಿ ಯಶಸ್ವಿ ಆಗ್ತಾಯಿಲ್ಲ. ಶಾಂತಿ ಮಾತು ಯಶಸ್ವಿ ಆಗಬೇಕಾಯ್ತಂದ್ರೆ ಅವ್ರು ಕೇಳ್ತಾರೆ, ಅವ್ರ ಮುಂದೆ ಓಪನ್ ಆಗಬೇಕು. ಅದು ಇರಾನದ್ದು ಎನ್ರಿಚ್ ಯುರೇನಿಯಮ್ ಅದು ನಮಗೆ ಕೊಡಬೇಕು. ಅವೆರಡೂ ಇಲ್ಲಂದ್ರೆ ಯುದ್ಧ ನಡೆದನ ಇದು ಕಂಟಿನ್ಯೂ ಆಗೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇರಾನು ಸಹಿತ ಅದು ಬಿಡು ಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ಹಾರ್ಮೋಜ್ ಹೋದ್ರ ಕಾಯಿಂದ ಹಿಡಿತದ ಇಂಟರ್ನ್ಯಾಷನಲ್ ಅನ್ನುವಂಥದ್ದು ಒಂದು. ಎರಡನೇದಾಗಿ ನಮ್ಮ ದೇಶದ್ದು ಯುರೇನಿಯಮ್ ನಾವು ಒಂದು ಸಫಿಸ್ಟಿಕೇಟ್ಲಿ ತಯಾರು ಮಾಡಿದ್ದೀವಿ, ನಾವು ಕೊಡೋದಿಲ್ಲ ಯಾರಿಗೆ ಅನ್ನೋಂಥ ಹಠಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಮತ್ತು ಅದು ಸತ್ಯರದ ಇನ್ನೊಂದು ದೇಶದ ಯುರೇನಿಯಮ್ ಅವ್ರು ಯಾಕೆ ಕೊಡಬೇಕ್ರಿ, ಅವ್ರು ಸಾರ್ವಭೌಮತ್ವ ಅನ್ನೋ ಪ್ರಶ್ನೆ ಅಂತಾರಾಷ್ಟ್ರೀಯ ಭಾಳಷ್ಟು ಚರ್ಚಿತಾಗ್ತಾಯಿದೆ. ಈ ಕಾರಣದಿಂದಾಗಿ ಇರಾನ್ ಮತ್ತು ಅಮೆರಿಕ ಯುದ್ಧ ಸ್ಟಾರ್ಟ್ ಆಗಿಬಿಟ್ಟದೆ ಈಗಾಗಲೇ. ಇದು ಮುಂದುವರೆದ್ರೆ ಭಾರತಕ್ಕೆ ಇನ್ನೂ ಭಾಳಷ್ಟು ತೊಂದರೆ ಆಗುವಂಥದ್ದು. ಯಾಕೋ ಏನೋ ಭಾರತ ಒಂದು ಸ್ವತಂತ್ರವಾದ ನಿರ್ಧಾರ ಇಲ್ಲಿವರೆಗೆ ತೆಗೆದುಕೊಳ್ಳೋಕೆ ಆಗ್ತಾರೆ ದೇಶಾಂಗ ನೀತಿಯಲ್ಲಿ. ಅದರಲ್ಲೂ ಅಮೇರಿಕಾ ವಿಷಯದಲ್ಲಿ ಬಂದಾಗಂತೂ ಭಾಳ ಸ್ನಬ್ ಆಗೋದು, ಭಾಳ ಸಣ್ಣದಾಗುವಂಥ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಏನೇನೋ ಮಾತಾಡಿದರು ಟ್ರಂಪ್ ಅವರು, ನಮ್ಮ ಮೋದಿಯವರಿಗೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಏನೇನೋ ಮಾತಾಡಿದರು. ಇಲ್ಲಿವರೆಗೆ ಪ್ರತ್ಯುತ್ತರ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ನಮಗೆ ಸ್ವತಂತ್ರವಾಗಿ ಡಿಸಿಷನ್ ತೊಗೊಳಕ್ಕೆ ಬರೋದಿಲ್ವ? ರಷ್ಯಾದಿಂದ ಎಣ್ಣೆ ಬರ್ತದೆ, ಗ್ಯಾಸ್ ಸಿಗ್ತದೆ, ಅಲ್ಲಿಂದ ಸ್ವಸ್ತಾದಲ್ಲಿ ಸಿಗ್ತದೆ, ಉಳಿದ ಎಲ್ಲ ರಾಷ್ಟ್ರಗಳಿಂದ ಯಾಕೆ ತೊಗೊಳ್ಬಾರ್ದು? ಅದಕ್ಕೆ ಅಮೇರಿಕ ಒಪ್ಪಿಗೆ ಅದಕ್ಕೆ ಬೇಕಾಗಿದೆ ನಮಗಂತ. ನಮಗೆ ಎಲ್ಲಿ ಲಾಭ ಆಗ್ತದೆ, ಎಲ್ಲಿ ಒಳ್ಳೇದಾಗ್ತದೆ ಅಲ್ಲೇ. ಮತ್ತು ಅಮೇರಿಕಕ್ಕೆ ಈಗ ನಾವು ಆಮದು ಮಾಡಿಸ್ಕೊಳ್ಬೇಕು ಅದನ್ನು ಎಣ್ಣೆಯಲ್ಲಿ, ಅದು ತುಟ್ಟಿಯಾಗಿಬಿಟ್ಟದ. ಹೆಚ್ಚು ಕಡಿಮೆ ಈಗ $10 ಬಿಲಿಯನ್ $10 ಬಿಲಿಯನ್ ನಮ್ಮ ವ್ಯವಹಾರ ಆಗಬೇಕು ಅಂತೇಳಿ, ಸಾರಿ $500 ಬಿಲಿಯನ್ ವ್ಯವಹಾರ ಆಗಬೇಕು ಅಂತೇಳಿ ಮೊನ್ನೆ ಬಂದು ಒಪ್ಪಂದ ಮಾಡ್ಕೊಂಡು ಹೋಗೋರು ಅಮೇರಿಕಾದವರು. $500 ಬಿಲಿಯನ್ ಅಂದರೆ ಎಷ್ಟಾಯಿತು? 1 ಬಿಲಿಯನ್ ಅಂತಂದ್ರೆ ಇಲ್ಲೇ 100 ಕೋಟಿ, ಅಂಥದ್ದು $500 ಬಿಲಿಯನ್ ವ್ಯವಹಾರ. ಮತ್ತು $50 ರೂಪಾಯಿ ಮೌಲ್ಯ ಇಳಿದಿದ್ರಿಂದ ಮೊದಲು 90 ಇತ್ತು, ಈಗ 97 ಆಗ್ಯದ. ಇನ್ನೂ ಹೆಚ್ಚು ಕೊಡುವಂಥ ಪ್ರಸಂಗ ಬರ್ಲಿಕ್ಕೆ. ಹೀಗಾಗಿ ಅಮೇರಿಕಾಗೇನು ಲಾಸ್ ಇಲ್ಲ, ಭಾರತ ಮಾರ್ಕೆಟ್ ಸಿಕ್ಕದ. ಅದು ಲಾಸ್ ಆಗ್ತಾ ಇರೋದು ಭಾರತಕ್ಕೆ ಮತ್ತು ಭಾರತೀಯರಿಗೆ. ಅದ್ರ ಹೊಡೆದು ಯಾರಿಗೆ ಬಿಡೋದು? ನಮ್ಮ ಕಿಸೆಗಳ ಮೇಲೆ ಬಿಡೋದು. ನಾವು ಅದನ್ನು ಹೆಚ್ಚಿನ ದುಡ್ಡು ಕೊಟ್ಟು ಖರೀದಿ ಮಾಡಬೇಕು, ಟ್ಯಾಕ್ಸ್ ಕೊಡಬೇಕು. ಇದು ಎಲ್ಲಿ ನ್ಯಾಯ ಅಂತ ನಮ್ಮ ಜನರಿಗೆ ಹೆಲ್ಪ್ ಆಗಲಾರಂಥ ವಿದೇಶಾಂಗ ನೀತಿ ಮಾಡೋದು, ಅಮೇರಿಕ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಎಲ್ಲಿ ನ್ಯಾಯ? ಇವತ್ತು ಸ್ವತಃ ಇರಾನು ಕೊಡ್ಲಿಕ್ಕೆ ತಯಾರದ ನಮಗೆ ಆಯಿಲ್ಲ, ಅದ್ರ ಜೊತೆಗೆ ರಷ್ಯಾ ಕೊಡ್ಲಿಕ್ಕೆ ತಯಾರದ. ನಾವು ಹೇಗಿರಿ ಅಲ್ಲಿಂದ ವೆನೆಜುಲಾದಿಂದ ತರಿಸೋದು, ಅಮೇರಿಕನ್ ತರಿಸೋದು ಅಂತ ನಾವು ಕೇಳ್ತಾ ಇದ್ದೀವಿ. ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನು. ಯಾಕಂದ್ರೆ ಸರ್ಕಾರಕ್ಕೇನು ಹೊಡೆತಿಲ್ಲದು, ಜನಸಾಮಾನ್ಯರಿಗೆ ಹೊಡ್ತಾ ಆಗ್ತದಲ್ಲ. ಈಗ ಮಾರ್ಕೆಟ್ ಈಗಾಗಲೇ ಆಲ್ರೆಡಿ ತುಟ್ಟಿಯಾಗಿ ಹೋಗಿಬಿಟ್ಟದ, ಬದುಕೋದು ಕಷ್ಟ ಆಗ್ಯದ, ದಿನನಿತ್ಯ ಬದುಕುವಂಥದ್ದು ಭಾಳ ಕಷ್ಟ ಆಗ್ಯದ. ಇವತ್ತು ಏನೋ ಎಲ್ಲೋ ತಿನ್ನಲಿಕ್ಕೆ ಹೋದ್ರು ಸಹಿತ, ಏನೋ ಮಾಡ್ಲಿಕ್ಕೆ ಹೋದ್ರು, ಇಷ್ಟು ಕಪ್ ಚಾಯ್ಗೆ 10, 15, 20 ರೂಪಾಯಿಗಳು. ಅದ್ರ ಜೊತೆಗೆ ಇನ್ನುಳಿದ ಪದಾರ್ಥಗಳು, ಮಾರ್ಕೆಟಲ್ಲಿ ಪದಾರ್ಥಗಳು, ಚಹಾ ಅಂಗಡಿಗಳ ಪದಾರ್ಥಗಳು ಎಲ್ಲ ತುಟ್ಟಿ ಜನ ಬದುಕೋದೇ. ಈಗಾಗಲೇ $7.5 ಏರಿಸಿದ್ರು ಸಹಿತ ಏರಿಸೋ ಲೆಕ್ಕದಾಗ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಣ್ಣೆ ರೇಟ್ ಇಳಿದದ, $100 ಎಡಬಲ ಅದ. $120 ಇದ್ದಾಗ ಕ್ರೂಡ್ ಆಯಿಲ್ ಬೆಲೆ ಇದ್ದಾಗ ನಮ್ಮ ಮನಮೋಹನ್ ಸಿಂಗ್ರು 60ರಿಂದ 70 ರೂಪಾಯಿಗೆ ಮಾರ್ತಾಯಿದ್ರು. 70 ರೂಪಾಯಿಗೆ 1 ಲೀಟ್ರು ಪೆಟ್ರೋಲು, 60 ರೂಪಾಯಿಗೆ 1 ಲೀಟ್ರು ಡೀಸೆಲ್ ಮಾರ್ತಾಯಿದ್ರು 2014 ಅಲ್ಲಿವರೆಗೆ. ಅದನ್ನ ಬಹುತ್ ಹುಯಿ ಮಹಂಗಾಯಿ ಬಾರ್ ಅಗಲಿ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿ, ಆ ಸಂದರ್ಭದಲ್ಲಿ ನಮ್ಮ ಅಮಿತಾಬ್ ಬಚ್ಚನ್ರಾಗಿರ್ಬೋದು, ಇನ್ನು ಸಿನಿಮಾ ನಟಿಯರಾಗಿರ್ಬೋದು, ಅನುಪಮ್ ಖೇರ್ ಅವರಾಗಿರ್ಬೋದು, ಎಷ್ಟು ಪ್ರಚಾರ ಮಾಡಿದ್ದಾರೆ. ಇವತ್ತು ಎಲ್ಲಿದ್ದಾರೆ ಅವರೆಲ್ಲರೂ? 100 ದಾಟಿದೆ, ಇವತ್ತು 110, 112 ತನಕ ಹೋಗ್ತಾ ಇದೆ. ಇವ್ರು ಯಾರೂ ಮಾತಾಡ್ತಾ ಇಲ್ಲ. ಅದು ಹೊಡೆದು ಯಾರು ಬಿಡುತ್ತೆ ನಮಗೆ? ಅದಕ್ಕೆ ಈ 47 ದೇಶಗಳ ಜೋಡಿ ವ್ಯಾಪಾರ ಮಾಡೋಕ್ಕಿಂತಲೂ ನಮ್ಮ ದೇಶ ಹಿತಾಸಕ್ತಿ ನೆಹರು ಅವ್ರು ಮಾಡಿದ್ರು. ಅದಕ್ಕೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮಾಡಿದ್ರು, ಅಲಿಪ್ತ ಸಂಘಟನೆ. ನಮಗೆ ನೀವು ಅಮೇರಿಕನ್ ಬೇಡ, ರಷ್ಯಾನ ಬೇಡಪ್ಪ, ನಾವು ಸ್ವಂತ ಮಾಡ್ಕೊಳ್ತೀವಿ ಅಂತೇಳಿ ಅಂಥ ದಿಟ್ಟಿನಲ್ಲಿ ಇವತ್ತು ಯಾಕೆ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಮ ಮೋದಿಯವ್ರಿಗೆ? ಯಾಕಂದರೆ ನಮ್ಗೆ ಹೊಡೆದು ಬೀಳ್ತಾ ಇದೆ, ಜನಸಾಮಾನ್ಯ ಹೊಡೆದು ಬೀಳ್ತಾ ಇದೆ. ಮೋದಿಯವ್ರಿಗೆ ಎಷ್ಟು ಹೊಡೆದು ಬೀಳ್ತದೋ ಇಲ್ಲ ಗೊತ್ತಿಲ್ಲ, ಅಥವಾ ಬಿ ಜೆ ಪಿ ಅವ್ರಿಗೆ ಎಷ್ಟು ಹೊಡೆದು ಬೀಳ್ತದೋ ಗೊತ್ತಿಲ್ಲ. ಇದೆಲ್ಲರಿಗೂ ಬೀಳುವಂಥದ್ದಲ್ಲ ರೀ. ಈಗಾಗಲೇ ಮಾರ್ಕೆಟ್ ತುಟ್ಟಾಗ್ಯದ. ಈ ದಿಶೆಯಲ್ಲಿ ಅಮೇರಿಕೆ ಮುಂದೆ ಅನಗತ್ಯವಾಗಿ ನಾವು ಎಷ್ಟು ಏನಪ್ಪ ಅಂದ್ರೆ ಅದು ಏನಂತೀವಿ ಅದಕ್ಕೆ, ಅದನ್ನು ಹೇಳಿದ್ದು ಅವರು ಅಬುಲ್ ಗಾಂಧಿ ಶರಣಾಗತರಾಗಿದ್ದಾರೆ ಇವರು ಅಂತೇಳಿ.
ಅದು ಇವತ್ತು ನಿಜ ಆಗ್ತಾಯಿದೆ. ಆದರೆ ಅದು ಹೊಡೆದು ಯಾರಿಗೆ ಬೀಳ್ತಾ ಇದೆ? ಜನಸಾಮಾನ್ಯ ಮೇಲೆ ಬೀಳ್ತಾ ಇದೆ. ಮಾರ್ಕೆಟ್ ಹೈಕ್ ಆಗಿದೆ, ಉದ್ಯೋಗಗಳಿಲ್ಲ, ನಿರುದ್ಯೋಗ ಸಮಸ್ಯೆ ಸಾಕಷ್ಟದ. ಹೀಗಾಗಿ ಅರ್ಥವ್ಯವಸ್ಥೆ ನಮ್ಮದು ಇನ್ನೂ ದಿನಕ್ಕೆ ಭಾಳ ಕಷ್ಟ ಆಗಲಿಕ್ಕತ್ತದ ರೀ. ಇವತ್ತು 97 ರೂಪಾಯಿ ಅದ $1 ಅದು 100 ದಾಟ್ತದೆ ರೀ. ಹಿಂಗೆ ಇನ್ನಷ್ಟು ಏರಿಸ್ಯಾರ. ಮತ್ತು ಗ್ಯಾರಂಟಿ ಕೊಡ್ತಾ ಇಲ್ಲ. ಆದ ಬಿಡಪ್ಪ $7 ಏರಿಸಿದ್ವಿ ನಾವು ಪರ್ ಲೀಟರು, ಇನ್ನೂ ಹೆಚ್ಚು ಮಾಡ್ತೀವಿ ಅಂತಿಲ್ಲ, ಇನ್ನೂ ಹೆಚ್ಚು ಮಾಡೋ ಲೆಕ್ಕದಲ್ಲಿದ್ದಾರೆ. ಅಂದರೆ ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಪೂರ್ತಿಯಾಗಿ ಮಗ್ಗ ಮಲಗಿದಾಗ ನಮ್ಮ ಮೋದಿಯವರು ಏಕೆ ಅಮೇರಿಕ ಜೊತೆಗೆ ಅಷ್ಟೊಂದು ನಮ್ಮನ್ನು ನಾವು ಕುಬ್ಜು ಮಾಡ್ಕೊಂಡು ಹೋಗುವಂಥದ್ದು, ಅವ್ರು ಹೇಳಿದಂಗೆ ಕೇಳುವಂಥ ಸ್ಥಿತಿಗೆ ಯಾಕೆ ಬಂದಿದ್ದೀವಿ ಅನ್ನೋದು ಇವತ್ತು ಮೋದಿಯವರು ಉತ್ತರಿಸಬೇಕಾಗ್ಯದ. ಯಾಕಂದ್ರೆ ಓಪನ್ ಅದ, ರಷ್ಯಾ ಮತ್ತು ಇರಾನ್, ನಾವು ನಿಮ್ಗೆ ಎಣ್ಣೆ ಮಾರ್ತೀವಿ, ಗ್ಯಾಸ್ ಮಾರ್ತೀವಿ. ರಷ್ಯಾದಿದ್ದಾಗ ಅಮೇರಿಕೆಗೆ ಇಷ್ಟೊಂದು ಒಗ್ಗಿ ಹೋಗುವುದೇಕೆ, ಡೊಗ್ಗಿ ಹೋಗುವುದೇಕೆ, ಬಗ್ಗಿ ಹೋಗುವುದೇಕೆ ಅನ್ನೋದು ಇವತ್ತು ನಮ್ಮ ಮೋದಿಯವರು ಉತ್ತರಿಸಬೇಕಾಗಿದೆ ಅಂತ ಹೇಳ್ತಾ, ಏನೇ ಇರಲಿ ಮತ್ತೊಮ್ಮೆ ಇದು ಸ್ಟಾರ್ಟ್ ಆಗಿದೆ. ಇನ್ನೂ ಮಾರ್ಕೆಟ್ ತುಟ್ಟಿ ಆಗುವ ಎಲ್ಲ ಸಾಧ್ಯತೆ ಹೆಚ್ಚಾಗಿ ಜನ ತ್ರಾಹಿತ್ರಾಯ ಮಟ್ಟಕ್ಕೆ ಬಂದು ಮುಟ್ತಾ ಇದೆ ಅನ್ನೋದು. ಮತ್ತು ಆಲ್ರೆಡಿ ಈಗಾಗಲೇ ನಿಧಾನಕ್ಕೆ ದೇಶ ತುಂಬ ಸ್ಟ್ರೈಕ್ಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ ನಾವು ನೋಡಿದಾಗ ಮುಂದಿನ ದಿನಗಳು ಮಾತ್ರ ಭಾಳ ಕಷ್ಟ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ದೇಶದ ನಮ್ಮದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.